ನಮಸ್ಕಾರ. ನಾನು ನಾಗರಾಜ್ ಸಿದ್ದೇಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾನು ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿದ್ದೀನಿ ಮತ್ತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿದ್ದೀನಿ. ವಿಷಯ ಏನಂದರೆ, ನಾವಿವಾಗಲೇ ಸುಣ್ಣ ಏನಂತೀವಲ್ವ ಅದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ವಿವರಣೆಯನ್ನು ಕೊಡ್ತಾ ಇದ್ದೀನಿ. ಇವು ಸುಣ್ಣ ಏನಾಗಿರ್ತದೆ ಅಂದರೆ, ಈಗ ಕೋಳಿಗೆ ಮೊಟ್ಟೆ ಆಗ್ತದಲ್ವ, ಆ ಸಮಯದಲ್ಲಿ ಮೊಟ್ಟೆ ಸ್ವಲ್ಪ ಮೆದುವಾಗಿ ಬರುವಂಥ ಸಮಯದಲ್ಲಿ ಅವರಿಗೆ ಸುಣ್ಣವನ್ನು ಅದರ ಆಹಾರದಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ತಾರೆ. ಯಾಕಂದರೆ ಅದು ಕ್ಯಾಲ್ಸಿಯಂ ಕಡಿಮೆಯಿಂದ ಆ ಮೊಟ್ಟೆ ಸ್ವಲ್ಪ ಮೃದು ಆಗುವ ಸಾಧ್ಯತೆ ಇರ್ತದೆ. ಆ ಒಂದು ನಿಟ್ಟಿನಲ್ಲಿ ಕ್ಯಾಲ್ಸಿಯಂಗೋಸ್ಕರ ಅದು ಸುಣ್ಣವನ್ನು ಕೋಳಿಗೆ ಏನು ಮೊಟ್ಟೆ ಇರ್ತದೆ ಕೋಳಿ ಅವರಿಗೆ ಅದಕ್ಕೆ ತಿನ್ನಿಸುವಂಥ ಆಹಾರದಲ್ಲಿ ಮಿಕ್ಸ್ ಮಾಡಿ ತಿನ್ನಿಸ್ತಾರೆ. ಅದಕ್ಕಾಗಿ ಮೊಟ್ಟೆಗಳು ಗಟ್ಟಿಮುಟ್ಟಾಗಿ ಬರ್ತದೆ. ಯಾಕಂದರೆ ಸ್ಮೂತ್ ಆಗಿರುವಂಥ ಮೊಟ್ಟೆಗಳು ಗಟ್ಟಿಮುಟ್ಟಾಗ್ತದೆ. ಅದಕ್ಕೆ ಕ್ಯಾಲ್ಸಿಯಂ ಕಡಿಮೆ ಆದರೆ ಅದೇ ಥರ ರೀತಿ ಆಗ್ತದೆ. ಮತ್ತೊಂದು ಏನಂದರೆ, ಅದು ನಮ್ಮ ಹಳೆಯ ಕಾಲದಲ್ಲಿ ಮನೆ ನಿರ್ಮಾಣ ಮಾಡುವ ಟೈಮ್ನಲ್ಲಿ ಸುಣ್ಣ, ಬೆಲ್ಲ ಮತ್ತು ಏನು ಮಣ್ಣು ಮಿಕ್ಸ್ ಮಾಡಿಬಿಟ್ಟು ಗೋಡೆಯನ್ನು ಕಟ್ತಾಯಿದ್ರು ಆ ಕಾಲದಲ್ಲಿ. ಮತ್ತು ಮೂರನೇದೇನೆಂದರೆ, ನಾವು ಇವಾಗ ಬೀಡಾದಲ್ಲಿ ಸುಣ್ಣವನ್ನು ತಿಂದರೆ ಅದರಲ್ಲಿ ಕ್ಯಾಲ್ಸಿಯಂ ಇರ್ತದೆ, ಹಲ್ಲುಗಳು ಕೂಡ ಗಟ್ಟಿ ಆಗ್ತದೆ. ಮತ್ತು ಯಾವುದು ಕೀಟಾಣುಗಳು ಮತ್ತು ಇದೆಲ್ಲ ಕ್ರಿಮಿ ನಾಶಗಳು ಅದು ಹಲ್ಲು ತಿನ್ನೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ನಿಮಗೆ ಇದು ಒಂದು ವಿಷಯವನ್ನು ಸಂಕ್ಷಿಪ್ತವಾಗಿ ಇಡ್ತಾ ಇದ್ದೀನಿ. ಯಾಕಂದರೆ ಆ ಬೀಡಾದಲ್ಲಿ ಏನಾಗ್ತದೆ, ನೀವೇನು ಗುಟ್ಕಾ ಎಲ್ಲ ಸೈಡ್ ಎಫೆಕ್ಟ್ ಇರ್ತದೆ. ಇದರ ಸೈಡ್ ಎಫೆಕ್ಟ್ ಇರೋದಿಲ್ಲ, ನ್ಯಾಚುರಲ್ ಆಗಿರೋದ್ರಿಂದ ಕ್ಯಾಲ್ಸಿಯಂ ಇರೋದ್ರಿಂದ ಹಲ್ಲುಗಳು ಗಟ್ಟಿ ಆಗ್ತದೆ. ಮತ್ತು ಎರಡನೇದೇನೆಂದರೆ, ಇಲ್ಲಿ ಏನು ಈ ಕ್ರಿಮಿನಾಶಗಳು ಏನು ಬರುವುದಿಲ್ಲ. ಮತ್ತೇನೆಂದರೆ, ಗೋಡೆ ಕಟ್ಟಬೇಕಾದ್ರೂ ಅದನ್ನು ಮೊದಲು ಬೆಲ್ಲ ಆಗಿರ್ಬೋದು, ನಂತರ ಬೆಲ್ಲ, ಮಣ್ಣು ಮತ್ತು ಸುಣ್ಣ ಮಿಕ್ಸ್ ಮಾಡಿಬಿಟ್ಟು ಮೊದಲೇ ಇದು ಕಟ್ತೀರಿ. ಯಾಕಂದರೆ ಆ ಕಾಲದಲ್ಲೆಲ್ಲ ಸಿಮೆಂಟ್ ಇದ್ದಿರಲಿಲ್ಲ. ಆ ಒಂದು ನಿಟ್ಟಿನಲ್ಲಿ ಮತ್ತು ಕೋಳಿಗೂ ಕೂಡ ಕ್ಯಾಲ್ಸಿಯಂ ಕಡಿಮೆ ಆದರೆ ಇದು ಸುಣ್ಣವನ್ನು ಹಾಕಿ ಇದು ಮಾಡಿದ್ರೆ ಕೋಳಿಯ ಮೊಟ್ಟೆ ಕೂಡ ಗಟ್ಟಿಯಾಗಿ ಬರ್ತದೆ. ಆ ಒಂದು ನಿಟ್ಟಿನಲ್ಲಿ ಸ್ವಲ್ಪ ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ.